ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಬಿ ಐ ಬ್ಯಾಂಕ್ ಆ್ಯಪ್ ಇದೆಯಲ್ಲ, ಯುನೋ ಬ್ಯಾಂಕ್. ಸೊ ಆ್ಯಪಲ್ಲಿ ಈಸಿಯಾಗಿ ಸ್ಟೇಟ್ಮೆಂಟ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ, ತುಂಬಾ ಈಸಿ ಇದೆ, ಟಫ್ ಇಲ್ಲ, ಈಸಿಯಾಗಿ ಕೊಡ್ತೀನಿ. ತುಂಬಾ ಈಸಿ, ಜಸ್ಟ್ 2 ಮಿನಿಟ್ಸ್ ಒಳಗೆ ಮುಗಿಸ್ತೀನಿ. ಓಕೆನಾ, ತುಂಬಾ ಈಸಿ ಇದೆ. ಸೊ ಯಾರು ಫಸ್ಟ್ ಟೈಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ. ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೀವು ಕೂಡ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ, ಬನ್ನಿ ಹಾಗಾದರೆ ಯಾವ ಥರ ಅದು ಅಂತ ನೋಡೋಣ. ಓಕೆನಾ. ಓಕೆ, ಹಾಗಾದರೆ ಈಗ ನನ್ನ ಒಂದು ಮೊಬೈಲಲ್ಲಿ ನಾನೀಗ ಎಸ್ ಬಿ ಐ ಯುನೋ ಬ್ಯಾಂಕ್ ಇದೆಯಲ್ಲ ಆ್ಯಪ್, ಅದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡಿ ನನ್ನ ಒಂದು ಪಾಸ್ವರ್ಡ್ ಅಂದರೆ ಪಿನ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಓಕೆನಾ. ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿ, ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಹೇಳ್ತಾ ಇರ್ತೀನಲ್ವ, ಅದು ಮಿಸ್ ಆಗುತ್ತೆ. ಸ್ಕಿಪ್ ಆದರೆ ನಿಮಗೆ ಆಮೇಲೆ ಕೆಲವೊಂದು ಮಂತ್ಗಳು ಗ್ಯಾಪ್ ಆಗುತ್ತೆ. ಗ್ಯಾಪ್ ಆದಾಗ ನಿಮಗೆ ಕೆಲವೊಂದು ಸ್ಟೇಟ್ಮೆಂಟ್ ಪೂರ್ತಿಯಾಗಿ ಸಿಗೋಲ್ಲ. ಕೆಲವೊಂದು ಸರಿ 6 ತಿಂಗಳು ಬರುತ್ತೆ, ಕೆಲವೊಂದು ಸರಿ 3 ತಿಂಗಳು ಬರುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಓಕೆನಾ. ಸೊ ಈ ಥರ ಓಪನ್ ಆಯಿತು. ಓಪನ್ ಆದಾಗ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಕಸ್ಟಮ್ ಸೆಲೆಕ್ಟ್ ಇರುತ್ತೆ, ಅದೆಲ್ಲ ಬೇಡ ಅಂದ್ಬಿಟ್ಟು ಟಫ್ ಆಗುತ್ತೆ. ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ 2025 ಮತ್ತು 2026 ಅಂತ ಇದೆಯಲ್ಲ ಫೈನಾನ್ಷಿಯಲ್ ಇಯರ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ಯೂರೇಷನ್ ಬಂದುಬಿಟ್ಟು ನೀವು ಬೆಟರು ಕರೆಂಟ್ ಇಯರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರ್ ಅನ್ಕೋತೀನಿ ನಾನು, ಲಾಸ್ಟ್ ಇಯರ್ಗಿಂತ. ಲಾಸ್ಟ್ ಇಯರ್ ಅಂತ ಕೊಟ್ಟರೆ ಮತ್ತು 2024-25 ಹೋಗ್ಬಿಡುತ್ತೆ. ಅದಕ್ಕೆ ಕರೆಂಟ್ ಇಯರ್ ಕೊಟ್ಟರೆ 2025-26 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟು ನೀವು ಇಲ್ಲಿ ಕರೆಂಟ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಕರೆಂಟ್ ಫೈನಾನ್ಷಿಯಲ್ ಇಯರ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು PDF ಆಗಿ ಬರುತ್ತೆ ಸ್ಟೇಟ್ಮೆಂಟ್. ಸೊ ಅಲ್ಲಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಓಕೆನಾ. ನೋಡಿ, ಓಪನ್ ಆಗ್ತಾಯಿದೆ, ರೈಟಿಗೆ ಬಂತು, ಡನ್ ಅಂತ ಬಂತು. ಸೊ ಇಲ್ಲಿ ಪಾಸ್ವರ್ಡ್ ಯಾವ ಥರ ಕೊಡಬೇಕು ಅಂತ ಹೇಳಿದ್ದಾರೆ. ಯುವರ್ ಪಾಸ್ವರ್ಡ್ ವಿಲ್ ಬಿ ದ ಲಾಸ್ಟ್ 5 ಕ್ಯಾರೆಕ್ಟರ್ ಆಫ್ ಯುವರ್ ಫಸ್ಟ್ ನೇಮ್, ಕ್ಯಾಪಿಟಲ್ ಲೆಟ್ರು ಅಂದರೆ, ಮತ್ತು ಡೇಟ್ ಆಫ್ ಬರ್ತ್ 05/11/2003 ಅಂತ ಕೊಟ್ಟಿದ್ದಾರೆ. ಅಂದರೆ ನನ್ನ ಹೆಸರು ಬಂದುಬಿಟ್ಟು ದೀಪಕ್ ಅಂತ. ಸೊ ನಾನು DEEPA ದೀಪ ಆ ಟೈಪ್ ಕೊಡಬೇಕು. ಮತ್ತು ಡೇಟ್ ಬಂದುಬಿಟ್ಟು 26 ಮಂತು 08/1993 ಈ ಥರ ಕೊಡಬೇಕು ನಾನು. ಅರ್ಥ ಆಯ್ತಾ? 5 ಲೆಟ್ರ್ ಫಸ್ಟ್ ಕ್ಯಾಪಿಟಲ್ ಲೆಟ್ರ್ ಕೊಡಬೇಕು, DEEPA ಎಕ್ಸಾಂಪಲು. ಅದಾದಮೇಲೆ ಹುಟ್ಟಿದ ದಿನ 26, ಆಮೇಲೆ ತಿಂಗಳು 08/1993 ಇಷ್ಟು ಕೊಟ್ಟರೆ ಓಪನ್ ಆಗೋದೆ. ನೋಡಿ, ಜನವರಿ ತನಕ ಬರುತ್ತೆ ನೋಡಿ ಪೇಜ್. ಸೊ ಆಲ್ಮೋಸ್ಟು ನನಗೆ 6-8 ತಿಂಗಳ ತನಕ ಈಗ ನನಗೆ PDF ಆಗಿ ಬಂದಿದೆ. ಓಕೆ ನೋಡಿ, 3rd ಜಾನ್ ತನಕ ಬಂದಿದೆ ಟಿಲ್ ಡೇಟ್. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ. ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಗ್ರೂಪ್ಗಳಿಗೆ, ವಾಟ್ಸಪ್ಪಿಗೆ ಶೇರ್ ಮಾಡಿ. ಹಾಗೆ ಲೈಕ್ ಕೊಡಿ. ಇಷ್ಟ ಆಗಿದ್ದರೆ ಕಮೆಂಟ್ ಕೂಡ ಮಾಡಿ. ಸೊ ಏನಾದ್ರು ಡೌಟ್ ಇದ್ದರೆ, ಟಫ್ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಇಮಿಡಿಯೇಟ್ ರಿಪ್ಲೈ ಮಾಡ್ತೀನಿ ಯಾವ ಥರ ಸಜೆಷನ್ ಅಂತ. ಸೊ ಹಾಗಾದರೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹ್ಯಾವ್ ಎ ಗುಡ್ ಬಾಯ್. ಬಾಯ್.